ನಮ್ಮನ್ ಕೇಳ್ದೆ ನೀನಾಗ್ ನೀನೇ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಹೇಗೆ ಡಿಸೈಡ್ ಮಾಡ್ದೆ? ಅಭಿರಾಮಿ ನಿನ್ ತಂಗಿ ಅನ್ನೋದೇನೋ ನಿಜ, ಆದ್ರೆ ಈಗ ಅವಳು ಆದಿ ಹೆಂಡತಿ. ಕೊಟ್ಟ ಹೆಣ್ಣು ಕುಲಕ್ ಹೊರಗೆ ಅಂತ ನಿನಗ್ ಗೊತ್ತಿದೆ ತಾನೆ? ಹಾಗ್ ನೋಡಿದ್ರೆ ನಿನಗಿಂತ ಆದಿಗೆ ಅವಳ ಮೇಲೆ ಹಕ್ಕು ಜಾಸ್ತಿ ಇರೋದು. ಅಭಿರಾಮಿಗೆ ಸಂಬಂಧಪಟ್ಟ ಯಾವುದೇ ನಿರ್ಧಾರ ತಗೊಳ್ಳೋದಿದ್ರು ಅದಕ್ಕೆ ಆದಿ ಒಪ್ಪಿಗೆ ಇರ್ಬೇಕು, ಗೊತ್ತಾ ನಿನ್ಗೆ? ಈಗ ನಿನ್ಗೆ ಇಷ್ಟ ಬಂದಂಗೆ ನಿರ್ಧಾರ ತಗೊಂಡು ಅವಳನ್ನ ಟ್ರೀಟ್ಮೆಂಟ್ ಕಳಿಸಿದ್ರೆ ಏನೇ ಅರ್ಥ? ಕೇಳಕ್ಕಿಲ್ಲಿ ಯಾರು ಇಲ್ಲ ಅನ್ಕೊಂಡ? ಇಲ್ಲ ನಮ್ಮನ್ನೇನು ದಡ್ರು ಅನ್ಕೊಂಡ್ಯಾ? ನೀವು ಬುದ್ಧಿವಂತರು ಅನ್ನೋದು ನನಗೆ ಗೊತ್ತು. ವಿಷಯ ಇಷ್ಟೆ, ಅಭಿರಾಮಿನ ಟ್ರೀಟ್ಮೆಂಟ್ ಕಳ್ಸಿದ್ದೀನಿ. 1 ವಾರ ಅವಳು ಈ ಮನೇಲಿ ಇರಲ್ಲ. ಆಯ್ತು, ಟ್ರೀಟ್ಮೆಂಟ್ ಎಲ್ಲಿ ನಡೀತಿದೆ ಅಂತ ಹೇಳು, ನಾವಲ್ಲೇ ಹೋಗಿ ನೋಡ್ಕೊಂಡು ಬರ್ತೀವಿ. ಅವಳ ಎಲ್ಲಿಂದ ಟ್ರೀಟ್ಮೆಂಟ್ಗೆ ಆಚೆ ಕಳ್ಸಿರೋದೆ ನಿಮ್ಗಳ ಮುಖ ಅವಳು ನೋಡಬಾರ್ದು ಅಂತ. ಅವಳಿಗೆ ಶಾಂತಿಯುತವಾದ ವಾತಾವರಣ ಬೇಕು. ಅವಳ ಮನಸ್ಸಿಗೆ ಮತ್ತೆ ದೇಹಕ್ಕೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು. ಇದನ್ನೇ ಡಾಕ್ಟರ್ ಹೇಳಿರೋದು. ಅದಕ್ಕೆ ಟ್ರೀಟ್ಮೆಂಟ್ಗೆ ಆಚೆ ಕಳ್ಸಿದ್ದೀನಿ. ನೀವಲ್ಲ, ನಮ್ಮನೇಲಿರೋರು ಕೂಡ ಯಾರೋ ಅವಳನ್ನ ನೋಡೋ ಹಾಗಿಲ್ಲ. ನೀನು ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅಂತ ಕೋರ್ಟಿಂದ ಪರ್ಮಿಷನ್ ತಗೊಂಡಿರ್ಬೋದು, ಆದ್ರೆ ಅಭಿರಾಮಿನ ಟ್ರೀಟ್ಮೆಂಟ್ಗೆ ಕಳ್ಸಿರೋದು ಅನ್ನೋದಕ್ಕೆ ಸಾಕ್ಷಿ ಏನಿದೆ? ಅವಳಿಗೆ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅನ್ನೋ ನೆಪದಲ್ಲಿ ಅವಳನ್ನ ಮುಗಿಸಿರ್ಬೋದಲ್ವಾ? ಇಲ್ಲ, ನಿನಗೆ ಡೌಟ್ ಇದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡು. ಅವ್ರ ವಿಚಾರಣೆಗೆ ಬರ್ಲಿ. ಅವ್ರು ಬಂದಾಗ ಅವ್ರ ಸಾಕ್ಷಿ ಏನಿದೆ ಅಂತ ಕೇಳಿದ್ರೆ ಅವಾಗ ನಾನು ಸಾಕ್ಷಿ ಕೊಡ್ತೀನಿ. ಸರ್, ಮೇಡಮ್ಮು ಎಲ್ಲಾನು ಕಾನೂನು ಪ್ರಕಾರನೇ ಮಾಡ್ತಾ ಇದ್ದಾರೆ. ನಿಮಗ್ ಗೊತ್ತು ಅಭಿರಾಮಿ ಮೇಡಮ್ ಮೇಲೆ ಇವ್ರಿಗೆ ಎಷ್ಟು ಪ್ರೀತಿ ಇದೆ ಅಂತ. ನೀವ್ ಅಂದ್ಕೊಳ್ಳೋದಕ್ಕಿಂತ ಅವರು ಸುರಕ್ಷಿತವಾಗಿರ್ತಾರೆ. ಏಯ್, ಸಾಕ್ ನಿಂತ್ಕೊಳ್ಳಯ್ಯ. ನೀನು ಇವಳ ಪರ ವಾದ ಮಾಡೋದಕ್ಕೆ ದುಡ್ಡು ತಗೊಂಡಿರ್ತೀಯ, ಅದಕ್ಕೆ ಇವಳ ಪರನೇ ಮಾತಾಡ್ತಾ ಇದೀಯ. ನೀವ್ ಏನೇ ಕೂಗಾಡಿದ್ರು, ಏನೇ ಜಗಳ ಆಡಿದ್ರು, ಅಭಿರಾಮಿ 1 ವಾರ ಆದ್ಮೇಲೆನೆ ಇಲ್ಲಿಗೆ ಬರೋದು. ಸರ್, ನಿಮ್ ಕೆಲಸ ಮುಗಿತು, ನೀವಿನ್ ಹೊರಡ್ಬೋದು. ಓಕೆ ಮೇಡಮ್. ಅದನ್ನ ಅರ್ಧಂಬರ್ಧ ಓದಿದೀರಾ ಅನ್ಸತ್ತೆ, ಪೂರ್ತಿಯಾಗಿ ಓದ್ಬಿಡಿ. ಸಾಯಿಸ್ಬಿಡ್ತೀನಿ ಉಳ್ಳ. ಆದಿ ನಡಿಯೋ, ಪೊಲೀಸ್ ಸ್ಟೇಷನ್ ನಡಿ, ಕಂಪ್ಲೇಂಟ್ ಕೊಡೋಣ ಬಾ. ಅಮ್ಮ, ನಾವಿಲ್ಲಿಗೆ ಬಂದಿರೋ ಉದ್ದೇಶ ಏನು? ಅಭಿರಾಮಿ ಹೊಟ್ಟೆಲಿರೋ ಮಗುನ ಸಾಯಿಸೋದಿಕ್ಕೆ. ಅಶೋಕು ಶಿವಗಾಮಿನ ದೂರ ಮಾಡಿ ಬೀದಿಗೆ ತರಬೇಕು. ಅವ್ರ ಆಸ್ತಿನ ನಮ್ಮ ಹೆಸರಿಗೆ ಮಾಡ್ಕೋಬೇಕು. ನಮ್ಮ ಜೊತೆಗೆ ಇರೋ ಹಿತಶತ್ರುಗಳ ಮುಖವಾಡನ ಕಳ್ಚಾಕ್ಬೇಕು. ಹಿತಶತ್ರುನಾ? ಯಾರು? ಊರ್ಮಿಳ. ಆ ಊರ್ಮಿಳ ಇವಳಿಗಿಂತ ಡೇಂಜರ್ ಕಣೋ, ತುಂಬಾ ಹುಷಾರಾಗಿರ್ಬೇಕು.
ಹಲೋ. ಹಲೋ ಚಿನ್ನಿ, ನಾ ಈಗ ಶಿವಗಾಮಿ ಕಾರ್ ಗಾಡಿ ಫಾಲೋ ಮಾಡಕತ್ತೀನಿ. ಲೇಡಿ ಗೆಟಪ್ನಾಗ ಇದೀನಲ್ಲ, ಅವ್ರು ಯಾರು ನನ್ನ ಕಂಡಿಡಿಯಕ್ ಆಗುದಿಲ್ಲ. ಹೌದಾ, ಸೂಪರು. ತುಂಬಾ ಹತ್ರ ಹೋಗ್ಬೇಡಿ, ನಿಮ್ ಮುಖ ಗೊತ್ತಾಗ್ಬಿಟ್ರೆ ಕಷ್ಟ. ಚಿನ್ನಿ, ಈ ಲೇಡಿ ಗೆಟಪ್ನಾಗ ನೀನ ನನ್ನ ಎದುರಿಗೆ ಬಂದ್ರು ನನ್ನ ಕಂಡಿಡಿಯಕ್ ಆಗುದಿಲ್ಲ. ಹಾ, ಅವ್ರ ಹೆಂಗ್ ಕಂಡಿಡಿತಾರ? ಓ ಹೌದಾ, ಕಿಲಾಡಿ ನೀನು. ಕೊನೆಗೂ ನಾಟಕದವನು ಅಂತ ಪ್ರೂವ್ ಮಾಡ್ಬಿಟ್ಟೆ ಅಲ್ಲ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡ. ಫಾಲೋ ಮಾಡಿ ಎಲ್ಗೆ ಹೋಗ್ತಿದ್ದಾಳೆ, ಯಾರನ್ನ ಮೀಟ್ ಮಾಡ್ತಿದ್ದಾಳೆ ನೋಡ್ಕೊಂಡು ನನಗೆ ಹೇಳು. ಹಾ, ಆತಾತು. ಹಾ, ಚಿನ್ನಿ ಜೊತೆ ಮಾತಾಡೋದ್ರೊಳಗ ಕಾರ್ ಗಾಡಿ ಎಕಾಡಿ ಹೋತು ಅಂತ ಗೊತ್ತಾಗವಲ್ತಲ್ಲ. ಎಕಾಡಿ ಹೋಗಿರ್ಬೋದು. ಹಾ, ಇದು ಆ ಕಾರ್ ಅಲ್ಲಲ್ಲ, ನೋಡಕ್ ಒಂದ ಕಲರ್ ಐತಿ, ಆದ್ರೆ ಎರಡು ಬೇರೆ ಬೇರೆ. ಶಿವಗಾಮಿ ಕಾರ್ ಯಾಕಡೆ ಹೋತು? ಹಲೋ, ಶಿವಗಾಮಿ ಎಲ್ಲಿಗೆ ಹೋಗಿದ್ದಾಳೆ? ಯಾರನ್ನ ಮೀಟ್ ಮಾಡಿದ್ದಾಳೆ? ಚಿನ್ನಿ, ಅದ ಗೊತ್ತಾಗೋಲ್ತು. ಕಾರು ಮಿಸ್ ಆಗಿ ಹೋಗ್ಬಿಡ್ತು. ಅದೇ ಅನ್ಕೊಂಡೆ. ನಿಮ್ಗೆ ಅಷ್ಟೊಂದೆಲ್ಲ ಟ್ಯಾಲೆಂಟ್ ಇಲ್ವಲ್ಲ, ದೊಡ್ಡ ಶಿಖಾಮಣಿ ನೀವು. ಹೇಗ್ ಹಿಂಗೆಲ್ಲ ಇಂಟೆಲಿಜೆಂಟ್ ಆಗಿ ಫಾಲೋ ಮಾಡ್ತಿದ್ದಾರೆ ಅಂತ ಅನ್ಕೊಂಡೆ. ನಿಮ್ ಯೋಗ್ಯತೆನೇ ಅಷ್ಟು. ಗಾಡಿ ನಂಬರ್ ನೋಡ್ಕೊಂಡು ಫಾಲೋ ಮಾಡ್ಲಿಲ್ವಾ? ಚಿನ್ನಿ, ಸಾರಿ, ಅದು ನಾನ್ ಗಾಡಿ ನಂಬರ್ ನೋಡಿ ಫಾಲೋ ಮಾಡ್ಲಿಲ್ಲ. ಯಾವ ಕಂಪ್ನಿ ಗಾಡಿ ಅಂತ ಸಿಂಬಲ್ ನೋಡಿ ಫಾಲೋ ಮಾಡಿದೆ. ಬೈಕ್ ಸರಿಯಾಗಿ ಬರುತ್ತೆ ನನ್ಗೆ. ಬೈಸ್ಕೋಬೇಡ್ರಿ, ಫೋನ್ ಇಡ್ರಿ. ಹಲೋ ಹಲೋ, ಇವ್ರೊಬ್ರ ಮೇಲೆ ಬಿಟ್ರೆ ಈ ಕೆಲ್ಸ ಆಗಲ್ಲ. ನಾನೇ ನಿಂತ್ಕೋಬೇಕು. ಕಟ್ ಮಾಡ್ಬಿಟ್ಲಲ್ಲ. ಛೇ, ಗಾಡಿ ಎಕಾಡಿ ಹೋತ್ ಅನ್ನೋದು ಗೊತ್ತಾಗವಲ್ತಲ್ಲ. ಎಲ್ಲಿ ಹೋದ್ರು ಬಿಡಂಗಿಲ್ಲ, ಆ ಗಾಡಿನ ಫಾಲೋ ಮಾಡ್ತೀನಿ.